ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಸೂನ್ ಆ್ಯಂಡ್ ಆಫ್ಟರ್ ನಾನು ಕೂಡ ಅನೌನ್ಸ್ ಮಾಡ್ತೀನಿ ಈ ಮಂತ್ ಎಂಡ್ ಒಳಗಡೆ. ಡೆಫಿನೆಟಾಗಿ ಮಂತ್ ಆಗಸ್ಟ್ 15th 16th ಒಳಗಡೆ ಒಂದು ಕ್ಲಾಸ್ ಮಾಡೋಣ. ಸೊ ಇವತ್ತಿನ ಟ್ರೇಡು ಅಷ್ಟೇ ಬೆಳಗ್ಗೆಯಿಂದ ಸ್ಟೂಡೆಂಟ್ಸಿಗೆ ಕೂಡ ವಾರ್ನ್ ಮಾಡ್ತಲೇ ಇದೆ. ಬಿಕಾಸ್ ನಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಟೋಟಲಿ ಡಿಫ್ರೆನ್ಸ್ ಇದೆ. ಓಕೆನಾ? ಇವತ್ತು ನೀವು ಕಂಪೇರ್ ಮಾಡೋಕೆ ಹೋದರೆ ನಿಫ್ಟಿನೇ ಬೇರೆ ಥರ ಇದೆ, ಬ್ಯಾಂಕ್ ನಿಫ್ಟಿ ಬೇರೆ ಥರ ಇದೆ. ಅದನ್ನು ಬಿಟ್ಟಾಕಿ ನೀವು ಎಲ್ಲಿ ತನಕ ನೀವು ಹೈಯರ್ ಟೈಮ್ ಫ್ರೇಮ್ ಅಂದರೆ ನಿಮಗೆ 1 ಅವರಲ್ಲಿ ಇಲ್ಲ 1 ಡೇ ಅಲ್ಲಿ ಮಾರ್ಕೆಟ್ನ ಡೈನಾಮಿಕ್ಸ್ನ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ. ಅಲ್ಲಿ ತನಕ ನೀವು 1 ನಿಮಿಷದಲ್ಲಿ 5 ನಿಮಿಷದಲ್ಲಿ ಟ್ರೇಡ್ ಕೂತ್ಕೊಂಡ್ರೆ ನೀವು ಟ್ರೇಡ್ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಸೈಕಾಲಜಿ. ಹೇಗೆ ಏನು ಅನ್ನೋದು ಕೂಡ ಇವತ್ತು ಗೈಡ್ ಮಾಡ್ತೀನಿ. ನಾನು ಸ್ಟೂಡೆಂಟ್ಸಿಗೆ ಕೂಡ ಹೇಳಿದ್ದೆ, ಮಾರ್ಕೆಟಲ್ಲಿ ಬೆಳಗ್ಗೆ ಎಲ್ಲಿಗೆ ಬಂದರೆ ನನಗೊಂದು ಟ್ರೇಡ್ ಸಿಗುತ್ತೆ ಅಂತ. ಬರಲಿಲ್ಲ, ಸೊ ದಟ್ಸ್ ಓಕೆ. ಬರಲಿಲ್ಲ ಅಂತ ಫೈಟ್ ಮಾಡ್ಕೊಂಡು ಕುತ್ಕೊಂಬಾರ್ದು. ಯಾವಾಗ್ಲೂ ಸಿಗಲಿಲ್ವಾ, ಲೀವ್ ಇಟ್ ಆಫ್, ವಿಲ್ ಲುಕ್ ಫಾರ್ ಸಮ್ ಅದರ್ ಟ್ರೇಡ್ಸ್ ಅನ್ನೋ ಮೈಂಡ್ ಸೆಟ್ ನಂದು. ಸೊ ಹಾಗಾಗಿ ಲೈಕ್ ನಾನು ಕೂಡ ಮಚ್ ಮೋರು ಫೈಟ್ ಮಾಡೋಕ್ಕೆ ಹೋಗಿಲ್ಲ ಮಾರ್ಕೆಟಲ್ಲಿ. ಇವತ್ತು ಟ್ರೇಡ್ಸ್ ಎಲ್ಲಿತ್ತು ಅನ್ನೋದು ನಾನು ನಿಮಗೆ ಗೈಡ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಅನಿಸುತ್ತೆ ನಾನು ಹೇಳ್ತಿರೋದು ರೈಟಾ ರಾಂಗಾ ಏನನ್ನೋದು. ಸೊ ಲೆಟ್ಸ್ ಇಟ್ ಮೈ ಪ್ರಾಫಿಟ್ ಆರ್ ಲಾಸ್, ವೆರಿ ಮಿನಿಮಮ್ ಪ್ರಾಫಿಟ್, ದಟ್ಸ್ ಓಕೆ. ನಂದು ರೆಗ್ಯುಲರ್ ಟಾರ್ಗೆಟ್ ಕೂಡ ರೀಚ್ ಆಗಿಲ್ಲ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬಿಕಾಸ್ ನಾನು ಆಲ್ವೇಸ್ ಫೈಟ್ ಫಾರ್ ಅಟ್ಲೀಸ್ಟ್ 20K ಪರ್ ಡೇ. ಬಟ್ ಇದಾಗಿಲ್ಲ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಮೂಮೆಂಟ್ ಇಲ್ಲ. ತಗೊಂಡು ಏನು ಮಾಡ್ತೀರಾ? ಮೂಮೆಂಟ್ ಇಲ್ಲ ಅಂದಾಗ ನೀವು ಟ್ರೇಡ್ ತೊಗೊಂಡು ಏನು ಮಾಡ್ತೀರಾ? ದಟ್ಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿನೇ ಲೈಕ್ ನಾನು ರೈಸ್ ಆಗ್ತಿರೋ ಮಾರ್ಕೆಟಲ್ಲಿ ಪುಟ್ ಸೈಡ್ ಟ್ರೇಡ್ ಮಾಡಿದಾರಲ್ಲಪ್ಪ ಅಂತ ನೀವು ಅಂದ್ಕೊಂಡಿರ್ತೀರ. ಅದಕ್ಕೆ ಹೇಳಿದ್ದು ಇಟ್ಸ್ ಅ ನಾಲೆಡ್ಜ್ ಅಂತ. ನಾಲೆಡ್ಜ್ ಎಲ್ಲಿಂದ ಬರುತ್ತೆ ಏನು ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ನೋ ಮೋರ್ ಟ್ರೇಡ್ಸ್. ಆ್ಯಕ್ಚುಲಿ ಇವಾಗ ಅಗೇನ್ ಇಟ್ ಇಸ್ ಬ್ಯಾಕ್ ಟು 135. ಇದು ಬೀಳುತ್ತೆ. ನಾನು ಓಪನ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಇನ್ನೊಂದು 1 ಅವರ್ ಒಳಗಡೆ ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ. ಬಿಕಾಸ್ ಯಾಕೆ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ. ನಾವು ಇಟ್ ಇಸ್ ಶೋಯಿಂಗ್ 134 135. ನಾನು ಹೋಲ್ಡ್ ಮಾಡಿ ಇಡ್ಬೋದಿತ್ತು, ಬಟ್ ಹೋಲ್ಡ್ ಮಾಡಿ ಇಡ್ತಾ ಇಲ್ಲ. ಏನಕ್ಕೆ ಅಂದರೆ ಮಾರ್ಕೆಟು ಅಪ್ಪರ್ ಸೈಡ್ ಇದೆ, ನಾಟ್ ಡೌನ್ ಸೈಡ್. ನಿಮಗೆ ಬೀಳ್ತಾ ಇರೋ ಮಾರ್ಕೆಟ್ ಥರ ಇಲ್ಲ, ಅಪ್ ಸೈಡ್ ಇರೋದ್ರಿಂದ ಪ್ರೀಮಿಯಮ್ ಮೂವ್ ಆಗೋದಿಲ್ಲ. ಸೊ ಸೆಲ್ಲರ್ಸ್ ಇಲ್ಲಿಂದಲೇ ಇವಾಗ ಅಕ್ಯುಮುಲೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ 134 ನಡೀತಾ ಇದೆ. ಸೊ ನಾನು ಇದನ್ನು 128.67 ಸಿಕ್ಕಿತ್ತು ನನಗೆ. ಸೊ ನಾನು ಎಕ್ಸಿಟೆಡ್ 136 ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಬಿಕಾಸ್ ಗೊತ್ತಿತ್ತು ನನಗೆ 10 ಪಾಯಿಂಟ್ ಸಿಗಲ್ಲ ಇದರಲ್ಲಿ ಅಂತ. ಸೊ ಹಾಗಾಗಿ ಅದರಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸ್ಟಿಲ್ ಇಟ್ ಈಸ್ ಶೋಯಿಂಗ್ 133 134. ನೋಡಿ ಬೇಕಿದ್ರೆ ಇದೇ ಸ್ಟ್ರೈಕ್ ಪ್ರೈಸ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅನದರ್ 1 ಅವರ್ ಬಿಟ್ಟು ಮಾರ್ಕೆಟಲ್ಲಿ ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಸೊ ನಿಮಗೆ ಏನಂದರೆ ಪ್ರೀಮಿಯಮ್ಸ್ ಕೂಡ ಲೋ ಇದ್ದಾವೆ, ಮತ್ತು ಮಾರ್ಕೆಟ್ ಕೂಡ ಮೂವ್ ಆಗ್ತಿಲ್ಲ. ವಿಕ್ಸ್ ಕೂಡ ಕೂಲ್ ಆಫ್ ಆಗಿದೆ. ಇವತ್ತು ಬಿಗ್ ಗ್ಯಾಪ್ ಅಪ್ ಕೂಡ ಆಗಿದೆ. ಸೊ ಬಿಗ್ ಗ್ಯಾಪ್ ಅಪ್ ಆದ್ರೂ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ಯಾಕೆ ಮೂವ್ ಆಗ್ತಿಲ್ಲ ಏನು ಅನ್ನೋದನ್ನು ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡುವ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಇವಾಗ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ. ನೋಡಿ ಚಾರ್ಟ್ನ ನೀವು ನೋಡಿ, ಚಾರ್ಟ್ ಅನಾಲಿಸಿಸ್ ಕಲೀರಿ. ಮಾರ್ಕೆಟಲ್ಲಿ ಹೈಯರ್ ಟೈಮ್ ಫ್ರೇಮ್ ಪಕ್ಕದಲ್ಲಿ ಏನು ಹೇಳ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟು 1 2 3 4 ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಹೋಗ್ತಿದೆ. ಓಕೆನಾ? ಕಂಟಿನ್ಯೂಸ್ ಆಗಿ ನಿಫ್ಟಿಯಲ್ಲಿ ಈ 4 ಕ್ಯಾಂಡಲ್ ಅಪ್ಸೈಡ್ ಹೋಗಿದೆ. ಸೀಟ್ ಆನ್ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ? ಇಟ್ಸ್ ಅ ಬ್ರೇಕ್ಔಟ್, ರೈಟ್? ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ ಕಂಪ್ಲೀಟ್ ಸ್ವೀಪ್ ಆಗಿತ್ತು. ಅಗೇನ್ ಸೈಡ್ ವೈಸು ಬ್ರೇಕ್ಔಟ್. ಓಕೆನಾ? ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಲಿಯರ್ ಆಗುತ್ತಿತ್ತು ಇವತ್ತು ಮಾರ್ಕೆಟಲ್ಲಿ ಒಂದು ಅಪ್ಸೈಡ್ ಮೂವ್ ಆಗುತ್ತೆ ಅಂತ. ಬಟ್ ಬ್ಯಾಂಕ್ ನಿಫ್ಟಿ ನಾವು ಟ್ರೇಡ್ ಮಾಡೋದಿಲ್ಲ, ಹಾಗಾಗಿ ನಾನು ಬ್ಯಾಂಕ್ ನಿಫ್ಟಿ ಟ್ರೇಡ್ ತೊಗೊಂಡಿಲ್ಲ. ಇಲ್ಲಾಂದರೆ ಬ್ಯಾಂಕ್ ನಿಫ್ಟಿ ಇಟ್ ವಾಸ್ ಅ ವೆರಿ ಈಸಿ ಟ್ರೇಡ್. ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು ಈಸಿಯಾಗಿ ಗೊತ್ತಿತ್ತು. ಅದು ಗೊತ್ತಾ ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕೆ ನಿಫ್ಟಿ ಮೂವ್ ಆಗ್ತಿಲ್ಲ, ಯಾಕೆ ಬ್ಯಾಂಕ್ ನಿಫ್ಟಿ ಮೂವ್ ಆಗ್ತಿದೆ? ಸೊ ಸ್ಟೂಡೆಂಟ್ಸಿಗೆ ಕೂಡ ಬೆಳಗ್ಗೆನೇ ಅದರಲ್ಲಿ ವಾಯ್ಸ್ ನೋಟು ಸ್ಕ್ರೀನ್ ಶಾಟ್ಸ್ಗಳು ಕೂಡ ಕಳಿಸಿದ್ದೀನಿ. ಸೊ ಅವ್ರಿಗೆ ಅದರಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟಲ್ಲಿ ಯಾಕೆ ಬ್ಯಾಂಕ್ ನಿಫ್ಟಿ ಮೂವ್ ಆಗ್ತಿದೆ, ಯಾಕೆ ಮೂವ್ ಆಗ್ತಿಲ್ಲ ಅಂತ. ಈಗ ನಿಫ್ಟಿ ನಿಮಗೆ 5 ದಿನದಿಂದ ಕಂಟಿನ್ಯೂಸ್ ಅಪ್ಸೈಡ್ ಬಂದಿದೆ. ಅಫ್ಕೋರ್ಸ್ ಒಳಗಡೆ ಸ್ಮಾಲ್ ರಿವರ್ಸಲ್ ಕೂಡ ಬಂದು ಹೋಗಿದೆ. ಬಟ್ ಓವರ್ ಆಲ್ ಟ್ರೆಂಡ್ ಬುಲಿಶ್ ಇದೆ ಒಂದು. ಸೊ ಹಾಗಾಗಿ ನಾವಿಲ್ಲಿ ಟ್ರೇಡ್ ಮಾಡಬೇಕು ಅಂದರೆ ವಿ ನೀಡ್ ಟು ವೇಟ್. ಸ್ಟೂಡೆಂಟ್ಸಿಗೆ ಪಿಕ್ಚರ್ ಪರ್ಫೆಕ್ಟಾಗಿ ಹೇಳಿದೆ. ಮಾರ್ಕೆಟ್ ಬ್ಯಾಕ್ಸ್ ಟು 30 or 20% ಆರಾಮ್ಸೆ ಬೌನ್ಸ್ ಟ್ರೇಡ್ ಮಾಡೋಣ ಅಂತ. ಐ ಆಮ್ ಜಸ್ಟ್ ವೇಟಿಂಗ್. ಅಲ್ಲಿ ನೀವು 2 ಸ್ಟ್ರೈಕ್ ಪ್ರೈಸ್ ನಂದೇನು ನೋಡಿದ್ರಲ್ಲ, ಇದಕ್ಕೇನೆ ಕಾಯ್ಕೊಂಡು ಕೂತಿದೆ. ಸಪೋಸ್ ಇಲ್ಲಿಗೆ ಬಂದರೆ 24,400 ತೊಗೊಳ್ಳೋಣ. ಇಂದ ಮನಿ, ಸ್ವಲ್ಪ ಇಂದ ಮನಿ. ಏನಕ್ಕೆ ಇಂದ ಮನಿ ಅಂದರೆ ಪ್ರೀಮಿಯಮ್ ಕಡಿಮೆ ಇದ್ದಾವೆ. ತುಂಬ ಫಾಸ್ಟ್ ಮೂವ್ಮೆಂಟ್ ಆಗಲಿಲ್ಲ ಅಂದ್ರೂ 10-12 ಪಾಯಿಂಟ್ ಈಸಿ ಆಗುತ್ತೆ ಅಂತ. ಬರಲೇ ಇಲ್ಲ ಮಾರ್ಕೆಟು. ಇಲ್ಲಿ ಬಂದು ಟ್ರೇಡ್ ಮಾಡ್ಬೋದಿತ್ತಲ್ವಾ? ಅಫ್ಕೋರ್ಸ್ ಇಲ್ಲ ಅಂತ ಹೇಳೋದಿಲ್ಲ. ನೀವು ಇಲ್ಲಿ ಹೋಗಿ ಪ್ರೀಮಿಯಮ್ ಚೆಕ್ ಮಾಡಿ. ಈ 10 ನಿಮಿಷದಲ್ಲಿ ಬ್ಯಾಂಕ್ ನಿಫ್ಟಿ ಬಂದು ಆಲ್ರೆಡಿ ಡೇ ಹೈನ ಬ್ರೇಕ್ಔಟ್ ಮಾಡಿ
ಮುಂದೋಗಿತ್ತು. ಓಕೆನಾ. ಸೊ ನಿಮ್ಗೆ ಯಾವ ಇಂಡೆಕ್ಸ್ ಮೂಮೆಂಟ್ ಇರುತ್ತಲ್ಲ, ಆ ಇಂಡೆಕ್ಸ್ ಅವತ್ತು ಫುಲ್ ಡೇ ಮೂಮೆಂಟ್ ಇರುತ್ತೆ. ಯಾವ ಇಂಡೆಕ್ಸ್ ಹಿಂದೆ ಬೀಳುತ್ತಲ್ಲ ಅದು ಫುಲ್ ಡೇ ಹಿಂದೆ ಬೀಳುತ್ತೆ. ಯಾಕೆ ಹಿಂದೆ ಬೀಳುತ್ತೆ? ಬಿಕಾಸ್ ಮೆನಿ ಪೀಪಲ್ಸ್ ಥಿಂಗ್ಸ್ ಲೈಕ್ ಚಲೋ ಬ್ಯಾಂಕ್ ನಿಫ್ಟಿ ಮೂವ್ ಆಯಿತು, ನಿಫ್ಟಿ ಬ್ರೇಕ್ಔಟ್ ಆಗುತ್ತೆ ಅಂತ. ನಿಫ್ಟಿ ಬ್ರೇಕ್ಔಟ್ ಆಗಲ್ಲ. ನಿಫ್ಟಿ ಬ್ರೇಕ್ಔಟ್ ಆಗಲಿಕ್ಕೆ ಸ್ಟ್ರೆಂತ್ ಇಲ್ಲ. ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಬಂದಿದೆ. ಮೇಲ್ಗಡೆ ಬಂದು ಯಾವುದೇ ದೊಡ್ಡ ಪ್ಲೇಯರ್ ಬೈ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ದೇ ವಿಲ್ ಲುಕ್ ಫಾರ್ ಎ ಸೆಲ್ಲಿಂಗ್ ಸೈಡ್ ಓನ್ಲಿ, ಬೈಯಿಂಗ್ ಸೈಡ್ ಹೋಗೋದಿಲ್ಲ. ಸೊ ಹಾಗಾಗಿನೇ ನಾನು ಕೂಡ ಚಲೋ ನನಗೆ ರಿಟ್ರೇಸ್ಮೆಂಟ್ ಬರಲ್ಲ ಅಂದರೆ ಇವತ್ತು ಟ್ರೇಡೇ ಮಾಡೋದು ಬೇಡ ಅಂತ ಕೂತಿದ್ದೆ. ಸ್ಟೂಡೆಂಟ್ಸಿಗೆ ಅಪ್ಡೇಟ್ ಕೂಡ ಹಾಕೀನಿ, ನೋ ಟ್ರೇಡ್ ಟುಡೇ, ನನಗೆ ಟ್ರೇಡ್ ಸಿಗೋದು ಕಷ್ಟ ಅಂತ. ಸೊ ಆ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ರು ನಿಮಗೆ 10 ಪಾಯಿಂಟ್ ಮೂವ್ ಆಗಿಲ್ಲ. ಓಕೆನಾ. ಸೊ ಇಲ್ಲಿಂದ ನೀವು ಟ್ರೇಡ್ ತೊಗೊಂಡ್ರು ನಿಮಗೆ 10 ಪಾಯಿಂಟ್ ಮೂವ್ ಆಗಿಲ್ಲ. ನಾನು ಯಾಕೆ ಇಲ್ಲಿ ಟ್ರೇಡ್ ಎತ್ಕೊಂಡೆ? ಸಿಂಪಲ್ ಲಾಜಿಕ್ಕು. ಇಲ್ಲೆಲ್ಲ ಸೆಲ್ಲರ್ಸ್ಗಳು ಏನು ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅವ್ರದ್ದೆಲ್ಲರದ್ದು ಸ್ಟಾಪ್ ಲಾಸ್ ಸ್ವೀಪ್ ಮಾಡಿದೆ ಮಾರ್ಕೆಟಲ್ಲಿ. ಓಕೆನಾ. ಆಲ್ಮೋಸ್ಟು ಇಲ್ಲಿ 134, 138, 140 ಏನು ಬೈ ಮಾಡಿದ್ದು ಅವ್ರಿಗೆಲ್ಲ 128, 29 ಬಂದಾಗ 10 ಪಾಯಿಂಟಲ್ಲಿ ಅವ್ರು ಏನಾದ್ರು ಎಕ್ಸಿಟ್ ಆಗಿದ್ರೆ ಸ್ವೀಪ್ ಆಗಿರುತ್ತೆ ಮಾರ್ಕೆಟಲ್ಲಿ. ಇಲ್ಲಿ ಅವರು ಸ್ವೀಪ್ ಆದರು ಅಂದರೆ ಮಾರ್ಕೆಟ್ ನನಗೆ ಎಲ್ಲಿಂದ ಮೂವ್ಮೆಂಟ್ ಆಗುತ್ತೆ? ಡೆಫಿನೆಟಾಗಿ ಮಾರ್ಕೆಟಲ್ಲಿ ಇಲ್ಲಿಂದ ಒಂದು ಮೂವ್ಮೆಂಟ್ ಸಿಗ್ಬೋದು ಅಂತಿತ್ತು 2 ಕ್ಯಾಂಡಲು. ಸೊ ಈ 2 ಕ್ಯಾಂಡಲಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಟ್ಲೀಸ್ಟ್ ಮಾರ್ಕೆಟ್ ಇಲ್ಲಿ ತನಕ ಬಂದೇ ಬರುತ್ತೆ. ಬಂದರೆ ಡೆಫಿನೆಟಾಗಿ ನನಗೆ 10 ಪಾಯಿಂಟ್ ಸಿಗುತ್ತೆ ಅಂತ. ಬಂದರೆ 2-3 ಕ್ಯಾಂಡಲಲ್ಲಿ ಬರಬೇಕದು. ಬರಲಿಲ್ವಾ, ನಿಂತ್ಕೊಳ್ತು ಅಂದರೆ ನಂಗೆ ಪ್ರೀಮಿಯಮ್ ಮೂವ್ ಆಗಲ್ಲ ಅಂತ. ಸೊ ಇಲ್ಲೇ ನಿಂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಎಕ್ಸಿಟ್ ಆದೆ 136ಗೆ. ಅದೇ ಈ ರೀಸನ್ಗೆ ಎಕ್ಸಿಟ್ ಆಗಿದ್ದು. ಅದರ್ವೈಸ್ ಇಲ್ಲಿ ತನಕ ಹೋಲ್ಡ್ ಮಾಡ್ತಿದ್ದೆ. ಓಕೆನಾ. ಇದೇ ರೀಸನ್ ಎಕ್ಸಿಟ್ ಆಗಿದ್ದು. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಲೈಕ್ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ಯಾವುದೇ ಓಪನ್ ಇಂಟ್ರೆಸ್ಟ್ ಆಳೋ ಮುಳು ಏನಾರು ನೋಡಿ ಮಾರ್ಕೆಟ್ ಏನು ಮಾಡಿದೆ, ಕಂಟಿನ್ಯೂಸ್ ಅಪ್ಸೈಡ್ ಬರ್ತಾ ಇದೆ ಅಂದಾಗ ಸೆಲ್ಲರ್ಸಿಗೆ ಜಾಗ ಸಿಗ್ತಾ ಇಲ್ಲ, ಬೇಸ್ ಸಿಗ್ತಾ ಇಲ್ಲ. ಅವರು ಈ ಮಾರ್ಕೆಟ್ನ ಸ್ವಲ್ಪ ಕೆಳಗಡೆ ತರೋಕ್ಕೆ. ಸೊ ದೇ ಆರ್ ಟ್ರೈಯಿಂಗ್. ಫಸ್ಟ್ ಕ್ಯಾಂಡಲಲ್ಲಿ ಬಯರ್ಸ್ಗಳು ಪ್ರಾಫಿಟ್ ಬುಕ್ ಆಯಿತು. ದಿಸ್ ಈಸ್ ದ ಫಸ್ಟ್ ಅಟೆಂಪ್ಟ್ ದೇ ಡಿಡ್ ಇಟ್. ಸೆಕೆಂಡ್ ಅಟೆಂಪ್ಟ್ ದೇ ಆರ್ ಡೂಯಿಂಗ್ ನೌ. ಸೊ ಸೆಕೆಂಡ್ ಅಟೆಂಪ್ಟ್ ಏನಾದ್ರು ಸಕ್ಸೀಡ್ ಆದರೆ ಡೆಫಿನೆಟಾಗಿ ಸೆಕೆಂಡ್ ಹಾಫಲ್ಲಿ ಕೆಳಗೆ ತಂದು ಕ್ಲೋಸ್ ಮಾಡ್ತಾರೆ. ಬಿಕಾಸ್ ಸೆಲ್ಲರ್ಸು ಬೈಯರ್ಸ್ ಇದ್ದಲ್ಲೇ ಮಾರ್ಕೆಟ್ ಮೂವ್ ಆಗಲ್ಲ ಅಂತ ನಿಮಗೂ ಗೊತ್ತು. ಸೊ ಹಾಗಾಗಿ ಸೆಲ್ಲರ್ಸ್ಗಳಿಗೂ ಪ್ಲೇಸ್ ಬೇಕು, ಅದಕ್ಕೆ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಸೊ ಇದೇ ರೀಸನ್ನು ನಾನು ಕೂಡ ಇವತ್ತು ಮಚ್ ರಿಸ್ಕ್ ತೊಗೊಳ್ತಿಲ್ಲ. ಅದೇ ನಾಳೆಗೆ ನಮಗೆ ಈಸಿ ಅನಿಸುತ್ತೆ ಟ್ರೇಡು. ಸಪೋಸ್ ಮಾರ್ಕೆಟ್ ಎಲ್ಲ ಓಪನ್ ಆದರೆ ಮಾರ್ಕೆಟ್ ಕ್ಯಾನ್ ಗೋ ಬುಲಿಶ್, ಐ ಕ್ಯಾನ್ ಲುಕ್ ಫಾರ್ ಎ ಬುಲಿಶ್ ಸೈಡ್ ಟ್ರೇಡ್. ಈಸಿಯಾಗಿ ಬುಲಿಶ್ ಸೈಡ್ ಟ್ರೇಡ್ನ ನೋಡ್ಬೋದು. ಇವತ್ತಂತೂ ರಿಟ್ರೇಸ್ಮೆಂಟ್ ಇಲ್ಲ. ನೀವೇನು ಅಂದ್ಕೊಳ್ತೀರಾ ಮಾರ್ಕೆಟಲ್ಲಿ? ಸೊ ನೀವು ಪ್ರೀವಿಯಸ್ ಡೇದು ಒಂದು 3 ಡೇ ನೋಡ್ಬಿಡ್ತೀರಾ. ಸೊ ಇದೊಂದು ಡೇ ಮಾರ್ಕೆಟಲ್ಲಿ ಸೈಡ್ ವೇಸ್ ಇದೆ, ಗ್ಯಾಪ್ ಅಪ್ ಆಗಿದೆ, ಮಾರ್ಕೆಟ್ ವೆರಿ ಫಾಸ್ಟ್ ಅಪ್ಸೈಡ್ ಹೋಗುತ್ತೆ ಅಂತ. ಸಿ ಅಪ್ಸೈಡ್ ಹೋಗ್ಲಿಕ್ಕೆ ಸ್ಟ್ರೆಂತ್ ಬೇಕು, ಮಾರ್ಕೆಟಲ್ಲಿ ಸ್ಟ್ರೆಂತ್ ಇಲ್ಲ. ಓಕೆನಾ. ಲಾಸ್ಟ್ 2 ಡೇಸ್ದು ಅಷ್ಟೇ. ಫ್ರೈಡೇದು ಅದೇ ಕರ್ಮಕಾಂಡ. ಅದ್ರ ಹಿಂದಿನ ದಿನದ್ದು ಓಕೆ ಪರವಾಗಿಲ್ಲ, ಸಮ್ವಾಟ್ 2 ಡೇಸ್ ಮೂವ್ಮೆಂಟ್ ಇತ್ತು. ಆಮೇಲೆ ಮಾರ್ಕೆಟ್ ಅದೇ ಇದಕ್ಕೆ ಬಂದೈತೆ. ಸೊ ಇವಾಗ ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ಸೇಮ್ ಫೈಟಿಂಗ್ ರೇಂಜ್. ಸೊ ನಾಳೆಯಿಂದ ಮಾರ್ಕೆಟ್ ಓವರ್ ಆಲ್ ಸ್ಟ್ರಕ್ಚರ್ ಬುಲಿಶ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸ್ಟ್ರಕ್ಚರ್ ಬುಲಿಶ್ ಇದೆ. ಸ್ಟ್ರಕ್ಚರ್ ಬುಲಿಶ್ ಆಗ್ಲಿಕ್ಕೆ ಮಾರ್ಕೆಟ್ ಎಷ್ಟು ದೂರದಿಂದ ಬರ್ತಾ ಇದೆ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ 1 or 2 ಡೇಸು ಹಿಂಗೆ ಬಿದ್ದು ಹಿಂಗೆ ಬೌನ್ಸ್ ಆದರೆ ಐ ಅಗ್ರಿ ಮಾರ್ಕೆಟು ಚಲೋ ಇವತ್ತಿನ ದಿನ ನಿಲ್ಲಲ್ಲ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. ಮಾರ್ಕೆಟು ಎವ್ರಿ ಡೇ ಇದನ್ನೇ ಮಾಡ್ಕೊಂಡು ಬರ್ತಿದೆ ಅಂದರೆ ಮಾರ್ಕೆಟ್ ಯಾವಾಗ ಇದು ಮಾಡಿ ಆಮೇಲೆ ಇದು ಹೋಗೋದು ಯಾವಾಗ ಅಲ್ವಾ? ದಟ್ಸ್ ಇಂಪಾರ್ಟೆಂಟ್. ಅದೇ ರೀಸನ್ಗೆ ನಾನು ನಿಮಗೆ ಇವತ್ತು ಹೇಳಿದ್ದು. ಸೊ ಇವಾಗ ನಾನು ನಿಮಗೆ ಹೇಳಿದ್ನಲ್ಲ, ಸೊ ಏನಕ್ಕೆ ಇಲ್ಲೇ ನಿಲ್ತಿದೆ ಅಂತ. ಸೊ ನಾನು ನಿಮಗೆ ಆಪ್ಷನ್ಸ್ ಚಾರ್ಟಿಗೆ ಬಂದರೆ ಯು ವಿಲ್ ಗೆಟ್ ಟು ನೋ ದ ಥಿಂಗ್ಸ್. 24,700 ಪುಟ್ ಅದು ನಾನು ಟ್ರೇಡ್ ಮಾಡ್ತಿರೋದು. ಇನ್ ದ ಮನಿ ನಾನು ಟ್ರೇಡ್ ತೊಗೊಂಡಿದ್ದು. ಸೊ ಇನ್ ದ ಮನಿ ಟ್ರೇಡ್ ತೊಗೊಂಡ್ರು ಮಾರ್ಕೆಟಲ್ಲಿ ಲುಕ್ ಅಟ್ ಇಟ್. ಸೊ ಮಾರ್ಕೆಟಲ್ಲಿ ನಾನು ಬೈ ಮಾಡಿದ್ದು ಪ್ಲೇಸಲ್ಲಿ ಈ ಜಾಗದಲ್ಲಿ ನಾನು ಬೈ ಮಾಡಿದ್ದೆ ಅಲ್ವಾ? ಸೊ ನನಗೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಷ್ಟಕ್ಕೆ ಬಂತು? 136 ಹತ್ತಿರ ನಾನು ಎಕ್ಸಿಟ್ ಆದೆ. ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲಿ ತನಕ ಬರ್ಬೋದಿತ್ತು ಅಂತ. ಸ್ಟಿಲ್ ಅಲ್ಲಿ ಸ್ಪಾಟ್ ಚಾರ್ಟ್ನ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತಿದೆ? ಯೂಶ್ವಲಿ ಪ್ರೀಮಿಯಮ್ ಡಿ ಕೆ ಆಗ್ತಿದೆ ಮಾರ್ಕೆಟು, ಹೋಗೋದು ಕಷ್ಟ ಹಾಗೆ ಹೀಗೆ ಅಂತ. ಸೊ ನಿಮ್ಗೆ ಸ್ಪಾಟ್ ಚಾರ್ಟ್ ನೋಡಿದರೆ ನಾನು ಇಲ್ಲಿ ಏನಾದರೂ ಹೋಲ್ಡ್ ಮಾಡಿದರೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗಿದೆಯಾ? ಇಂಪಾಸಿಬಲ್. ನಾನು ಸ್ಟಾಪ್ ಲಾಸ್ ಹಿಟ್ಟೇ ಆಗಲ್ಲ ಇವಾಗ. ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ, ಅದನ್ನೇ ಟ್ರೂತ್ ಹೇಳ್ತಿರೋದು. ಮಾರ್ಕೆಟಲ್ಲಿ ಯಾವಾಗ ಯಾರಿಗೆ ಹೊಟ್ಟೆ ತುಂಬಿರುತ್ತೇನೆ ತುಂಬಾ ಇಂಪಾರ್ಟೆಂಟು. ನಾನು ತೊಗೊಂಡಿದ್ದ ಪ್ಲೇಸಲ್ಲೇ ಮಾರ್ಕೆಟ್ ರುಬ್ತಾ ಇದೆ ಇಲ್ಲಿ ಅಂತ. ಒಂದು ಸ್ಪೈಕ್ ಅಂತೂ ಕೊಡುತ್ತೆ ಮಾರ್ಕೆಟು, ಬಟ್ ಅದು ಎಷ್ಟದೇ ಕೊಡುತ್ತೆ ನನಗೆ ಗೊತ್ತಿಲ್ಲ. ಸೊ ನಾನು ಆಪ್ಷನ್ ಬೈಯರು. ನಾನು ಇಲ್ಲಿ 3 ಕ್ಯಾಂಡಲ್ ನಿಂತ್ರೂ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗ್ತಿಲ್ಲ ಅಂದರೆ ಇಟ್ ಈಸ್ ವಾಟ್ ಸಂಬಡಿ ಬಿಗ್ ಪ್ಲೇಯರ್ ಈಸ್ ಅಕ್ಯುಮುಲೇಟಿಂಗ್ ಹಿಯರ್ ಟು ಸ್ಪೈಕ್. ಒಂದು ಸ್ಪೈಕ್ ಮಾಡಿಸ್ತಾನೆ ಅವನು. ಸ್ಪೈಕ್ ಯಾವಾಗ ಮಾಡಿಸ್ತಾನೆ ನೋಡಿ. ಓಕೆನಾ. ಆಲ್ರೆಡಿ ಮಾರ್ಕೆಟ್ ಎಲ್ಲಿದೆ? ನಾವು ಇಟ್ ಈಸ್ ಕ್ರಾಸಿಂಗ್ ಸ್ಲೋಲಿ 135ನ ಕ್ರಾಸ್ ಮಾಡ್ಲಿಕ್ಕೆ ನೋಡ್ತಾ ಇದೆ. ಅಗೇನ್ ದಿಸ್ ಈಸ್ ದ ಹೌ ಮೆನಿ ಅಟೆಂಪ್ಟ್ಸ್ ಇಟ್ ಈಸ್ ಡನ್ ಇಟ್? 135. 1 time, 2 time, 3 time. This is the 4th time it is trying to attempt this level to go upside. ಮಾಡ್ಬೋದಾ? ಚಾನ್ಸಸ್ ಇದೆಯಾ ಇಲ್ವಾ? ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಇವತ್ತು ಮಾರ್ಕೆಟ್ ಇಲ್ಲಿಂದ ಅಟೆಂಪ್ಟ್ ಮಾಡ್ತಿರೋದು ಚಾನ್ಸಸ್ ಆರ್ ದೇರ್ ಆರ್ ನಾಟ್ ಅಂತ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ನಿಮಗೆ ಏನು ಹೇಳ್ತೀನಿ ಇಲ್ಲಿ ಏನಾಗಿದೆ ಮಾರ್ಕೆಟಲ್ಲಿ. ಸೊ ಸಿಂಪಲ್ ಫಂಡ
ಥಿಂಗ್ಸ್ ಆರ್ ವೆರಿ ಈಸಿ ಆ್ಯಂಡ್ ಕೀನ್ ಮೈಂಡ್ಸೆಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಿಮಗೆ. ಇಲ್ಲಿ ನಾನು ಹೇಳಿದ ಲಾಜಿಕ್ಕು ಮಾರ್ಕೆಟ್ ಏನು ಮಾಡ್ತಿದೆ ಅಂತ ಅಲ್ವಾ. ಇಷ್ಟೇ ಲಾಜಿಕ್ ನಾನು ಇವತ್ತು ಇಟ್ಕೊಂಡಿದ್ದು. ಸಿಂಪಲ್ ಫಂಡದಲ್ಲಿ ಟ್ರೇಡ್ ಮಾಡಿ ಮೈಂಡ್ಸೆಟ್ನ ಈಸಿ ಮಾಡ್ಕೊಳ್ಳಿ, ನಿಮಗೂ ಕೂಡ ಈಸಿ ಅನಿಸುತ್ತೆ. ಸೊ ದಿಸ್ ವಾಸ್ ದ ಟ್ರೇಡ್ ಆಗಿತ್ತು ಇವತ್ತಿಂದು. ಸೊ ಜಾಸ್ತಿ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ಮಾರ್ಕೆಟು ಲಾಸ್ಟ್ ವೀಕಿಂದ ಸ್ಲೋ ಆಗ್ತಿದೆ, ಬಿಕಾಸ್ ನ್ಯೂಸ್ ಏನೂ ಇಲ್ಲ. ಹಂಗಾಗಿ ಬುಲಿಶ್ ರ್ಯಾಲಿ ಬರ್ತಾ ಇದೆ. ನೋಡೋಣ ಈ ಸಲ ರ್ಯಾಲಿ ಎಲ್ಲಿಗೆ ಹೋಗಿ ಫೇಡಪ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಆಲ್.